ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತು ವರ್ಕ್ ಮಾಡ್ತಿರೋಂಥ ಕ್ರೋಶೆ ಡಿಸೈನ್ಗೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ದಾರ ಬಂದು 6 ಎಳೆ ತೊಗೊಂಡಿದ್ದೀನಿ. ಪಲ್ಲು ಈಸ್ ಇನ್ ಗ್ರೀನ್ ಕಲರ್, ಸೊ ಹಾಗಾಗಿ ಸ್ಯಾರಿ ಬಾಡಿ ಕಲರ್ ಪಿಂಕ್ ಇದೆ. ಸೊ ಪಿಂಕ್ ಕಲರ್ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ರೀತಿಯಾದಂಥ ವೀಟ್ ಬೀಡ್ಸ್ ಬೇಕಾಗುತ್ತೆ. ನಾನಿಲ್ಲಿ ತೊಗೊಂಡಿರುವಂಥ ವೀಟ್ ಬೀಡ್ ಸೈಜ್ ಬಂದು ತುಂಬಾ ಚಿಕ್ಕದು, ನೀವು ದೊಡ್ಡದು ಕೂಡ ಯೂಸ್ ಮಾಡ್ಬೋದು. ಸಿನ್ಸ್ ಡಿಸೈನ್ ಸಿಂಪಲ್ ಆದ್ರೂ ತುಂಬಾ ಕ್ಯೂಟ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. 2 ಸ್ಟೆಪ್ಪಲ್ಲಿ ಈ ಡಿಸೈನ್ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ಪನ್ನು ಆ್ಯಂಡ್ ಸೆಕೆಂಡ್ ಸ್ಟೆಪ್ಪನ್ನು ಎರಡೂ ಒಂದೇ ಕಲರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಪಲ್ಲು ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಈ ರೀತಿ ಒಂದು ನಾಟ್ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ನಾಟ್ ಫಿಕ್ಸ್ ಆದಮೇಲೆ ಅದರ ಪಕ್ಕದಲ್ಲೇ ನಾನೇನು ನಾಟ್ ಹಾಕಿದೆ ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಸೊ 2 ಸಲ ಅಲ್ಲಿ ಲಾಕ್ ಆದಂಗೆ ಆಗುತ್ತೆ. ಸೊ ದಟ್ ಥ್ರೆಡ್ಡು ಎಕ್ಸ್ಟ್ರಾ ಸೆಕ್ಯೂರ್ ಆಗಿರುತ್ತೆ. ಈಗ ಸ್ಟಾರ್ಟಿಂಗಲ್ಲೇ ನಾನು ಬೀಡ್ಸನ್ನು ಆ್ಯಡ್ ಮಾಡ್ತೀನಿ. ನಾನು ವೀಟ್ ಬೀಡ್ ತೋರಿಸ್ತಾ ಇಲ್ವಾ, ಅದರಲ್ಲಿ ಒಂದು ಬೀಡನ್ನು ಈ ರೀತಿ ನೀಡಲಲ್ಲಿ ತೊಗೊಂಡು ಬೀಡನ್ನ ದಾರಕ್ಕೆ ಪುಷ್ ಮಾಡಿಕೊಂಡು, ಇಲ್ಲಿ ಬೀಡನ್ನ ನಾನು 2 ಮೆಥಡಲ್ಲಿ ಇವತ್ತು ಲಾಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಈ ರೀತಿ ಬೀಡನ್ನ ಬಟ್ಟೆ ಮೇಲಿಟ್ಟು ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಬೇಕು. ಈ ರೀತಿ ಬೀಡನ್ನ ಲಾಕ್ ಮಾಡ್ಕೊಳೋದು. ಸೊ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ಈಗ ಮತ್ತೆ ಬೀಡನ್ನ ಆ್ಯಡ್ ಮಾಡೋಣ. ದಾರನ ಸ್ವಲ್ಪ ಹೀಗೆ ಮೇಲೆ ಮಾಡಿಬಿಟ್ಟು ಒಂದು ವೀಟ್ ಬೀಡನ್ನ ಆ್ಯಡ್ ಮಾಡಿ, ಈಗ ಬೀಡನ್ನ ಲಾಕ್ ಮಾಡಲ್ಲ. ಸೊ ಡೈರೆಕ್ಟಾಗಿ ಏನು ಮಾಡ್ತಾಯಿದ್ದೀನಿ, ಇದು ಫಸ್ಟ್ ಮೆಥಡ್. ಬೀಡನ್ನ ನಾನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇರೋದು. ಡೈರೆಕ್ಟಾಗಿ ಬೀಡನ್ನ ಹೀಗೆ ಪಲ್ಲು ಮೇಲಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಎಕ್ಸಾಕ್ಟಾಗಿ ನಾವು ಸಿಂಗಲ್ ಕ್ರೋಶೆ ಮಾಡಬೇಕು. ಮತ್ತು ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಬೇಸ್ಲೈನ್ ಇದೇ ರೀತಿ ಬರುತ್ತೆ. ಬೇಸ್ಲೈನ್ ಫುಲ್ಲು ನಾವು ಬೀಡ್ಸನ್ನು ಆ್ಯಡ್ ಮಾಡ್ತೀವಿ. ಮತ್ತೆ ಒಂದು ವೀಟ್ ಬೀಡನ್ನ ತೊಗೊತಾ ಇದ್ದೀನಿ. ಈಗ ಇನ್ನೂ ಒಂದು ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಈ ರೀತಿ ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ಆ ಬೀಡನ್ನ ಹೀಗೆ ಪಲ್ಲು ಮೇಲೆ ಪ್ಲೇಸ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದು ಸೆಕೆಂಡ್ ಮೆಥಡ್ ನಾನು ತೋರಿಸ್ತಾ ಇರೋದು, ಬೀಡನ್ನ ಆ್ಯಡ್ ಮಾಡೋದು. ಯಾವುದೇ ರೀತಿ ನೀವು ಬೀಡ್ಸ್ನ ತೊಗೊಂಡ್ರು ಈ 2 ಮೆಥಡನ್ನು ನೀವು ಫಾಲೋ ಮಾಡ್ಕೊಬೋದು. ಇನ್ನೂ ಒಂದು ಸಲ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ವೀಟ್ ಬೀಡನ್ನ ಈ ರೀತಿ ದಾರದಲ್ಲಿ ಆ್ಯಡ್ ಮಾಡಿ ಬೀಡನ್ನ ಫಸ್ಟು ಲಾಕ್ ಮಾಡಿಕೊಂಡು ಆಮೇಲೆ ಈ ಬೀಡನ್ನ ಪಲ್ಲು ಮೇಲಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿ ಎಕ್ಸಾಕ್ಟಾಗಿ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಸೊ ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದೇ ರೀತಿ ಬರುತ್ತೆ ಫ್ರೆಂಡ್ಸ್ ಬೇಸ್ಲೈನು. ಒಂದು ಸಲ ವೀಟ್ ಬೀಡನ್ನ ಆ್ಯಡ್ ಮಾಡಿ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಿ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಟೋಟಲಾಗಿ 2 ಸಿಂಗಲ್ ಕ್ರೋಶೆ ಬರುತ್ತೆ. ಸೊ ನೋಡಿ, ಈಗ ನಾನು ಬೀಡನ್ನ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಬೀಡನ್ನ ಪಲ್ಲು ಮೇಲೆ ಇಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಈ ರೀತಿಯಾಗಿ ಎಂಡ್ವರೆಗೂ ನೀವು ಒಂದು ಬೀಡ್ ಮತ್ತು 2 ಸಿಂಗಲ್ ಕ್ರೋಶೆ ಇದೇ ಥರ ವರ್ಕ್ ಮಾಡಬೇಕು. ಬ್ಯಾಕ್ ಸೈಡಲ್ಲಿ ನೀವು ನೋಡೋದಾದರೆ ನಾನು ಬೀಡನ್ನ ಡೈರೆಕ್ಟಾಗಿ ಪಲ್ಲು ಮೇಲೆ ಲಾಕ್ ಮಾಡಿದಾಗ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಸ್ಲ್ಯಾಂಟಾಗಿ ಬರುತ್ತೆ. ಬಟ್ ಬೀಡನ್ನ ಲಾಕ್ ಮಾಡಿ ಆಮೇಲೆ ಪಲ್ಲುಗೆ ಅಟ್ಯಾಚ್ ಮಾಡೋದ್ರಿಂದ ಬೀಡ್ ಹಿಂದೆನೇ ದಾರ ಬರುತ್ತೆ. ಸೊ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ನೀವು 2ರಲ್ಲಿ ಯಾವ ಮೆಥಡ್ ಬೇಕಾದರೂ ಫಾಲೋ ಮಾಡ್ಕೊಬೋದು. ಈಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ತೋರಿಸ್ತೀನಿ. ಸೊ ಎಂಡ್ವರೆಗೂ ಇದೇ ರೀತಿ ಒಂದು ಬೀಡ್ 2 ಸಿಂಗಲ್ ಕ್ರೋಶೆ ರೀತಿ ವರ್ಕ್ ಮಾಡಿಕೊಂಡು ಈಗ ಸೆಕೆಂಡ್ ಸ್ಟೆಪ್ ಕೂಡ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸೇಮ್ ಕಲರ್ ಥ್ರೆಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೆ ಅದೇ ಜಾಗದಲ್ಲಿ ಒಂದು ಲಾಕನ್ನು ಮಾಡ್ಕೊತೀನಿ. ಈ ರೀತಿ ಲಾಕ್ ಆದಮೇಲೆ 1 or 2 ಚೈನನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಜಸ್ಟ್ 1 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಇಲ್ಲಿ ನಾವೇನು 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಬೀಡ್ ಆದಮೇಲೆ, ಸೊ 2 ಸಿಂಗಲ್ ಕ್ರೋಶೆ ಮಧ್ಯ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಗೊತ್ತಾಯ್ತಲ್ವಾ? ಡಬಲ್ ಕ್ರೋಶೆ ಲೆಂತ್ ಮೀಡಿಯಮ್ ಆಗಿಯೇ ಇರಲಿ. ಸೊ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಇನ್ನೂ ಒಂದು ವೀಟ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊತೀನಿ. ಸೊ ಲಾಕ್ ಆದಮೇಲೆ ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. ಎಲ್ಲಿ ಅಂದರೆ ನಾನೇನಲ್ಲಿ ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿಗೆ ಡಬಲ್ ಕ್ರೋಶೇಸ್ನ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿಕೊಂಡು ದಾರ ತರ್ತೀವಿ. ಈಗ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು. ಸೊ ಇದು ಸ್ಲ್ಯಾಂಟಿಂಗ್ ಆರ್ಚ್, ಬಟ್ ಬೇಸಲ್ಲಿ ಅಂದರೆ ಬೇಸ್ ಲೈನಲ್ಲಿ ಸ್ವಲ್ಪ ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಆ ಡಬಲ್ ಕ್ರೋಶೆ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಇಲ್ಲಿ ಜಸ್ಟ್ 4 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಿನಿ ಸ್ಲ್ಯಾಂಟ್ ಆರ್ಚ್ ಬರುತ್ತೆ. ಮತ್ತು ಇವಾಗ ಡಬಲ್ ಕ್ರೋಶೆ ಮಾಡಬೇಕು. ಎಲ್ಲಿ ಅಂದರೆ ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಸೊ ನೆಕ್ಸ್ಟ್ ಆ 2 ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಮತ್ತೆ ಒಂದು ಸ್ಲ್ಯಾಂಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಡಬಲ್ ಕ್ರೋಶೆ ಆದಮೇಲೆ
ಬೀಡನ್ನ ಆ್ಯಡ್ ಮಾಡಬೇಕು. ಸೊ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಆದಮೇಲೆ ಈಗಷ್ಟೇ ನಾವೇನು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆ ಮಾಡಿದ್ವಿ. ಸೊ ಆ ಡಬಲ್ ಕ್ರೋಶೆಗೆ ಮತ್ತೆ 4 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ತಾಯಿದ್ದೀನಿ. ನೀವು 4 ಅಥವಾ 5 ಕೂಡ ಹಾಕೊಬೋದು. ಇಲ್ಲಿ ಅಂದರೆ ಈ ಸ್ಟೆಪ್ಪಲ್ಲಿ ನಾನೇನು ವೀಟ್ ಬೀಡ್ ಹಾಕಿದ್ದೀನಿ ಡಬಲ್ ಕ್ರೋಶಿಗೂ ಮುಂಚೆ. ಸೊ ವೀಟ್ ಬೀಡ್ ಬೇಡ ಅಂದರೆ ನೀವು 2 ಚೈನ್ಸನ್ನು ಹಾಕ್ಕೊಂಡು 4 ಡಬಲ್ ಕ್ರೋಶೆನ ವರ್ಕ್ ಮಾಡ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ, ಹಾಗಾಗಿ ಎರಡೂ ಕಡೆ ನಾನು ವೀಟ್ ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ದಟ್ ಈಸ್ ಬೇಸ್ ಲೈನ್ ಮತ್ತು ಆರ್ಚಲ್ಲಿ ಎರಡೂ ಕಡೆ. ಈಗ 4 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ ಮಧ್ಯ ಇರುವಂಥ ಗ್ಯಾಪಲ್ಲಿ ಅನದರ್ 1 ಸ್ಲ್ಯಾಂಟ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸೊ ಡಬಲ್ ಕ್ರೋಶೆ ಆದಮೇಲೆ ವೀಟ್ ಬೀಡನ್ನು ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಈ ಡಬಲ್ ಕ್ರೋಶೆ ಗ್ಯಾಪಲ್ಲಿ ನಾವು ಮತ್ತೆ ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಸ್ವಲ್ಪ ನಿಮಗೆ ಆರ್ಚು ದೊಡ್ಡದಾಗಿ ಬೇಕು ಅಂದರೆ ಡಬಲ್ ಕ್ರೋಶೆ ಬದಲು ಟ್ರಿಪಲ್ ಕ್ರೋಶೆನ ಟ್ರೈ ಮಾಡ್ಬೋದು. ಬಟ್ ಈ ಡಿಸೈನು ಡಬಲ್ ಕ್ರೋಶೆಯಲ್ಲೇ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ, ಹಾಗಾಗಿ ನಾನಿಲ್ಲಿ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಅದರ ಜೊತೆಗೆ ಡಬಲ್ ಕ್ರೋಶೆ ಹಾಕೋದ್ರಿಂದ ಡಿಸೈನ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಈ ರೀತಿ 4 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಈ 2 ಸಿಂಗಲ್ ಕ್ರೋಶೆ ಇದೆಯಲ್ವ, ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಡಬಲ್ ಕ್ರೋಶೆನ ಮಾಡಿಕೊಂಡು ಡಿಸೈನ್ನ ವರ್ಕ್ ಮಾಡಬೇಕು. ಸೊ ಇದೇ ರೀತಿ ನಾನು ಸ್ವಲ್ಪ ದೂರ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ನಾನು ಒಂದು 10 ಮಿನಿ ಆರ್ಚನ್ನು ವರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಟ್ಯಾಸಲ್ ಟೈ ಮಾಡೋಕ್ಕೆ 4 ಚೈನ್ ಹಾಕ್ತೀನಿ. ಇವಾಗ ಏನು ಮಾಡಬೇಕು, ಆರ್ಚ್ ಆದಮೇಲೆ ಅಲ್ಲಿ ನಮಗೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಹತ್ರ ಆರ್ಚು ಫಿಕ್ಸ್ ಆಗ್ತಾಯಿಲ್ಲ, ಹಾಗಾಗಿ 1 ಚೈನ್ ಹಾಕ್ಕೊಂಡು ಆವಾಗ ಅಲ್ಲಿ 2 ಸಿಂಗಲ್ ಕ್ರೋಶೆ ಮಧ್ಯೆ ಆರ್ಚ್ ರೀಚ್ ಆಗುತ್ತೆ. ಆವಾಗ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಬೋದು. 1 or 2 ಚೈನ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಿನಿ ಆರ್ಚ್ ಮಾಡ್ತಿರೋದ್ರಿಂದ ಸಮ್ಟೈಮ್ಸ್ ಅಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಫಿಟ್ ಆಗಲ್ಲ, ಹಾಗಾಗಿ. ನೆಕ್ಸ್ಟ್ ನಾನು 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಬೀಡ್ ಸುತ್ತ ಎಷ್ಟು ಚೈನ್ ಬೇಕೋ ನೋಡ್ಕೊಳ್ಳಿ. ನೀವು ಬಿಗ್ಗರ್ ಸೈಜ್ ಬೀಡ್ ತೊಗೊಂಡ್ರೆ 5 ಚೈನ್ ಕೂಡ ಹಾಕೊಬೋದು. ಅದಾಗಿ ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ ಮಧ್ಯೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇವಾಗ ಮತ್ತೆ ಸ್ಟಾರ್ಟಿಂಗ್ ನಾನು ಯಾವ ರೀತಿ ಆರ್ಚ್ ಸ್ಟಾರ್ಟ್ ಮಾಡಿದೆ ಅದೇ ಥರ 1 or 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ ಮಧ್ಯ ಇರುವಂಥ ಗ್ಯಾಪಲ್ಲಿ ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಆಫ್ಟರ್ ಡಬಲ್ ಕ್ರೋಶೆ ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ತೀನಿ. ಸೊ ಬೀಡನ್ನ ಲಾಕ್ ಮಾಡಿದ್ಮೇಲೆ ಆ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಈ ರೀತಿ ಮತ್ತೆ 4 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡೋದು. ಸೊ ನಿಮಗೆ ಪಕ್ಕದಲ್ಲಿ ಸ್ವಲ್ಪ ಹತ್ತಿರಕ್ಕೆ ಟ್ಯಾಸಲ್ ಬೇಕು ಅಂದರೆ ಒಂದು 4 ಆರ್ಚು ಅಥವಾ 5 ಆರ್ಚ್ ಆದಮೇಲೆ ಆರ್ಚ್ ಎಲ್ಲ ಮುಗಿದ್ಮೇಲೆ ಅಂದರೆ 4 ಡಬಲ್ ಕ್ರೋಶೇಸ್ ಆದಮೇಲೆ 1 or 2 ಚೈನ್ ಹಾಕ್ಕೊಂಡು ಆ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ರೀಚ್ ಆಗುತ್ತಾ ಅಂತ ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಕೆಳಗಡೆ 4 or 5 ಚೈನ್ಸ್ನ ಹಾಕ್ಕೊಂಡು ನೀವು ಟ್ಯಾಸಲ್ ಟೈ ಮಾಡೋದಕ್ಕೆ ಸ್ಪೇಸ್ ಮಾಡ್ಬೋದು. ಸೊ ನಾನು ಇದೇ ರೀತಿ ಎಂಡ್ವರೆಗೂ ಕಂಪ್ಲೀಟ್ ಮಾಡಿ ಕುಚ್ಚೆಲ್ಲ ಕಟ್ಟಿ ಹೇಗೆ ಕಾಣುತ್ತೆ ತೋರಿಸ್ತೀನಿ. ಸೊ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ನಾನು ಇವತ್ತು ತುಂಬಾ ಟೈನಿಯಾಗಿ ಕುಚ್ಚು ಕಟ್ಟಿದ್ದೀನಿ. ಹಾರ್ಡ್ಲಿ ಒಂದು 1/2 ಇಂಚ್ ಇರ್ಬೋದು ಅಷ್ಟೇ. ಸ್ವಲ್ಪ ದಪ್ಪಗೆ ಕುಚ್ಚು ಕಟ್ಕೊಂಡಿದ್ದೀನಿ. ದಟ್ ಈಸ್ 150 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಆವಾಗ ಅದು ಡಬಲ್ ಆದಾಗ 300 ಸ್ಟ್ಯಾಂಡ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾಯಿತ್ತು. ಆ್ಯಕ್ಚುಲಿ ಈ ಡಿಸೈನ್ಗೆ ನೀವು ಕುಚ್ಚು ಲೆಂತ್ ಉದ್ದ ಇದ್ದಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸ್ವಲ್ಪ ಶಾರ್ಟಾಗಿಯೇ ಕುಚ್ಚು ಟೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನಿಲ್ಲಿ 10 ಆರ್ಚ್ ಆದಮೇಲೆ ಕುಚ್ಚು ಟೈ ಮಾಡಿದ್ದೀನಿ. ನೀವು ಹತ್ರಕ್ಕೂ ಬೇಕಾದರೂ ಕುಚ್ಚನ್ನು ಕಟ್ಕೊಬೋದು. ನೋಡಿ ಫ್ರೆಂಡ್ಸ್, ಡಿಸೈನ್ ಈ ರೀತಿ ಬಂದಿದೆ. ಸ್ವಲ್ಪ ಡಿಫ್ರೆಂಟಾಗಿದೆ ನಾರ್ಮಲ್ ಆರ್ಚ್ಗಿಂತ. ಬಿಕಾಸ್ ಬೇಸ್ ಲೈನಲ್ಲಿ ಬೀಡ್ಸ್ ಹಾಕಿರೋದ್ರಿಂದ ನಾನು ಚೂರು ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ. ಖಂಡಿತ ನೀವು ಈ ಸಿಂಪಲ್ ಡಿಸೈನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.